ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ, ಇದರಿಂದ ಭೀಮಸೇನನ ಕೈಯಿಂದ ಜೀಮೂತ ಅನ್ನುವಂಥ ಮಲ್ಲನ ವಧೆ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಅವರಿಬ್ರು ಹೇಗೆ ಸೆಣಸಾಡ್ತಾ ಇದ್ರು ಅನ್ನೋದನ್ನ ತಿಳ್ಕೊಳ್ತಾ ಇದ್ವಲ್ವಾ. ಈಗ ಮುಂದುವರೆದು ನೋಡೋಣ. ಅವರಿಬ್ರು ಒಬ್ಬರನ್ನೊಬ್ರು ಮುಷ್ಟಿಯಿಂದ ಗುದ್ದಿ ಎದೆ ಮೇಲೆ ಗಾಯ ಮಾಡ್ಕೊಳ್ತಾ ಇದ್ರು, ಹಿಂದೆ ತಳ್ತಾ ಇದ್ರು. ಕೆಲವೊಂದ್ಸರಿ ಒಬ್ಬ ಇನ್ನೊಬ್ಬನನ್ನ ತನ್ನ ಭುಜಗಳ ಮೇಲೆ ಎತ್ಕೊಂಡ್ಬಿಡ್ತಾ ಇದ್ದ, ಮತ್ತೆ ಅವನ ಮುಖವನ್ನ ಕೆಳಮುಖ ಮಾಡಿ ತಿರುಗಿಸಿ ಬಿಸಾಕ್ಬಿಡ್ತಾ ಇದ್ದ. ಇದರಿಂದಾಗಿ ಬಹಳ ಜೋರಾಗಿ ಶಬ್ದ ಆಗ್ತಾ ಇತ್ತು. ಕೆಲವೊಂದ್ಸರಿ ಪರಸ್ಪರ ವಜ್ರಪಾತದ ಹಾಗೆ ಶಬ್ದ ಮಾಡುವಂತ ಏಟುಗಳ ಹೊಡೆತ ಆಗ್ತಾ ಇತ್ತು. ನೋಡಿ, ವಜ್ರ ಅಂತಂದ್ರೆ ಇಂದ್ರನ ಆಯುಧ, ಅದು ವಜ್ರಾಯುಧ. ಒಬ್ಬ ಮಹರ್ಷಿ ಇರ್ತಾರೆ, ದದೀಚಿ ಅಂತ ಅಂದ್ಬಿಟ್ಟು, ಒಬ್ಬ ರಾಕ್ಷಸನನ್ನ ಕೊಲ್ಲೋದಕ್ಕೋಸ್ಕರನೇ ಅವರ ಮೂಳೆ ಇರುತ್ತಲ್ಲ, ಅದರಿಂದ ತಯಾರು ಮಾಡಿದಂತಹ ಒಂದು ಅಸ್ತ್ರ ಅದು ತುಂಬಾ ಕಠೋರವಾಗಿರುವಂಥದ್ದು. ಅದಕ್ಕೆ ಸರಿಸಮಾನ ಆಗಿರುವಂತ ಅಸ್ತ್ರ ಬೇರೊಂದಿಲ್ಲ ಅಂತ ಹೇಳ್ತಾರೆ. ಅಷ್ಟೊಂದು ಕಠೋರವಾದಂತಹ ಒಂದು ವಜ್ರ ಅದು. ಅದರ ಒಂದು ಶಬ್ದ, ಆ ವಜ್ರಕ್ಕಿನ್ನೊಂದು ವಜ್ರ ಪರಸ್ಪರ ತಗಲಿದ್ರೆ ಅಥವಾ ಜೋರಾಗಿ ಎರಡೂ ಬಡ್ಕೊಂಡ್ರೆ ಎಷ್ಟು ಜೋರಾಗಿ ಶಬ್ದ ಆಗತ್ತೋ ಆ ರೀತಿಯ ಏಟುಗಳ ಹೊಡೆತ ಆಗ್ತಾ ಇತ್ತು. ಕೆಲವೊಂದ್ಸರಿ ಕೈಗಳ ಬೆರಳುಗಳನ್ನ ಅಗಲಿಸಿ ಒಬ್ರಿಗೊಬ್ರು ಹೊಡ್ಕೊಳ್ತಾ ಇದ್ರು. ಕೆಲವೊಂದ್ಸರಿ ಉಗುರುಗಳಿಂದ ಪರಚ್ಕೊಳ್ತಾ ಇದ್ರು. ಕೆಲವೊಂದ್ಸರಿ ಕಾಲುಗಳಿಂದ ಅಡ್ಡಗಟ್ಟಿ ಒಬ್ರು ಇನ್ನೊಬ್ರನ್ನ ಬೀಳಿಸ್ತಾ ಇದ್ರು. ಕೆಲವೊಂದ್ಸರಿ ಮಂಡಿ ಮತ್ತೆ ತಲೆಯಿಂದ ಡಿಕ್ಕಿ ಹೊಡ್ಕೊಳ್ತಾ ಇದ್ರು. ಇದರಿಂದ ಗುಡುಗಿನ ಹಾಗೆ ಶಬ್ದ ಕೇಳಿಸ್ತಾ ಇತ್ತು. ಕೆಲವೊಂದ್ಸರಿ ಎದುರು ಪಕ್ಷದವನನ್ನ ಮಡಲಲ್ಲಿ ಎಳ್ಕೊಂಡ್ಬಿಡ್ತಾ ಇದ್ದ. ಕೆಲವೊಂದ್ಸಲಿ ಆಟದಲ್ಲಿ ಅವನನ್ನ ಮುಂದೆ ಎಳಿತಾ ಇದ್ದ. ಕೆಲವೊಂದ್ಸರಿ ಎಡ ಬಲ ಪಟ್ಟುಗಳನ್ನ ಬದಲಾಯಿಸ್ತಾ ಇದ್ರು. ಮತ್ತೆ ಕೆಲವೊಂದ್ಸರಿ ಒಂದೇ ಸರಿಗೆ ತಳ್ಳಿ ಬೀಳಿಸ್ಬಿಡ್ತಾ ಇದ್ರು. ಅಂದ್ರೆ ಈಗ ಇದನ್ನ ಕೇಳಿದಾಗ ನಮ್ಮಲ್ಲಿ ಒಂದು ಇಮ್ಯಾಜಿನೇಷನ್ ಬರುತ್ತೆ ಅಲ್ವಾ, ಈ ರೀತಿ ಎಲ್ಲ ಅವರು ಫೈಟ್ ಮಾಡ್ತಾ ಇರ್ಬೋದು ಅಂತಂದ್ಬಿಟ್ಟು. ಸೊ ನಾವು ಯಾವುದಾದ್ರೂ ಸಿನಿಮಾಗಳಲ್ಲಿ ನೋಡಿರ್ತೀವಿ, ಯಾಕಂದರೆ ನಾವು ಡೈರೆಕ್ಟಾಗಿ ನೋಡಿರೋ ಸಾಧ್ಯ ಇಲ್ಲ. ಕೆಲವೊಂದು ಹಳ್ಳಿಗಳಲ್ಲಿ ಇರೋರು ನೋಡಿರ್ತಾರೆ ಇದನ್ನು. ಈ ರೀತಿ ಅವರು ಒಬ್ಬರನ್ನೊಬ್ಬರು ಒಡೆದಾಡಿಕೊಂಡು, ಬೀಳಿಸ್ಕೊಂಡು, ತಳ್ಕೊಂಡು, ಎಳ್ಕೊಂಡು, ಮಂಡಿಗಳಿಂದ ಹೊಡ್ಕೊಳ್ತಾ ಇದ್ರು. ಕೇವಲ ಬಾಹುಬಲ, ಶರೀರ ಬಲ ಮತ್ತೆ ಪ್ರಾಣಬಲದಿಂದನೇ ಆ ವೀರರ ಭಯಂಕರ ಯುದ್ಧ ಆಗ್ತಾ ಇತ್ತು. ಯಾರೂ ಕೂಡ ಶಸ್ತ್ರಗಳ ಉಪಯೋಗ ಮಾಡಲಿಲ್ಲ. ನೋಡಿ, ಇವರು ಶಸ್ತ್ರಗಳಿಲ್ಲದೆ ಬರೀ ಕೈಗಳಿಂದನೇ ಈ ಥರ ಗುದ್ದಾಡ್ತಾ ಇದ್ದಾರೆ. ಎಷ್ಟು ಶಬ್ದ ಬರ್ತಾ ಇದೆ, ಎಷ್ಟು ಅಲ್ಲಿ ಸೌಂಡ್ ಆಗ್ತಾ ಇದೆ, ಎಲ್ಲರಿಗೂ ಗಾಬರಿ ಆಗುವಷ್ಟು ಸೌಂಡ್ ಆಗ್ತಾ ಇದೆ. ಇನ್ನು ಶಸ್ತ್ರಗಳನ್ನ ಎತ್ಕೊಂಡ್ರೆ ಇನ್ನೆಂಥ ಶಬ್ದ ಆಗ್ಬೋದು, ಇನ್ಯಾವ ರೀತಿ ಇವರು ಒಡೆದಾಡಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಹೇಗೆ ಸಿಂಹ ಆನೆಯನ್ನ ಹಿಡ್ಕೊಳ್ಳುತ್ತೋ ಅದೇ ರೀತಿ ಭೀಮಸೇನ ಎಗರಿ ಜೀಮೂತನನ್ನ ಎರಡೂ ಕೈಗಳಿಂದ ಹಿಡ್ಕೊಳ್ತಾನೆ. ಮತ್ತೆ ಮೇಲೆತ್ತಿ ಅವನನ್ನ ಗಿರಗಿರಗಿರ ಅಂತ ತಿರುಗಿಸ್ತಾನೆ. ಆಮೇಲೆ ಅವನ ಈ ಪರಾಕ್ರಮವನ್ನು ನೋಡಿ ಎಲ್ಲ ಪೆಹಲ್ವಾನರು ಮತ್ತೆ ಮತ್ಸ್ಯ ದೇಶದ ದರ್ಶಕರ ಜನರಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಭೀಮ ಅವನನ್ನ 100 ಬಾರಿ ತಿರುಗಿಸ್ತಾನೆ. ಇದರಿಂದ ಏನಾಯ್ತು, ಅವನು ಶಿಥಿಲನಾಗಿ ಮೂರ್ಛಿತನಾಗ್ತಾನೆ. ಇದಾದ ಮೇಲೆ ಭೀಮ ಅವನನ್ನ ನೆಲದ ಮೇಲೆ ಕುಕ್ಕುತ್ತಾನೆ. ಈ ರೀತಿ ಭೀಮನ ಕೈಯಿಂದ ಜಗತ್ ಪ್ರಸಿದ್ಧ ಪೈಲ್ವಾನ ಸತ್ ಹೋದ ಕಾರಣದಿಂದ ವಿರಾಟನಿಗೆ ಬಹಳ ಸಂತೋಷ ಆಗತ್ತೆ. ಈಗ ಕೆಲವರು ಪೈಲ್ವಾನರು ಅಥವಾ ಇನ್ನೂ ಯಾವುದಾದ್ರೂ ಕಲೆಗಳಲ್ಲಿ ತುಂಬ ಹೆಸರುವಾಸಿ ಆಗಿರ್ತಾರೆ ಅಂತ ಇಟ್ಕೊಳ್ಳಿ. ಹಿಂದಿನ ಕಾಲದಲ್ಲಿ ಇದೆಲ್ಲ ಬೇಕಾದಷ್ಟು ನಡೀತಾ ಇತ್ತು. ದೊಡ್ಡ ದೊಡ್ಡ ರಾಜರು ಇರ್ತಾರಲ್ಲ, ಅಂಥವ್ರ ಆಸ್ಥಾನಕ್ಕೆ ಈ ಥರ ಒಂದು ವಿದ್ಯೆ ಇರುವಂಥವ್ರು ಬರ್ತಾ ಇದ್ರು. ಅಂದರೆ ವಿದ್ವಾಂಸರು ಅಂತ ಅನ್ನಿಸ್ಕೊಂಡಿರ್ತಾರಲ್ಲ, ಅವ್ರಿಗೆ ಅಹಂಕಾರ ಜಾಸ್ತಿ ಇರುತ್ತೆ. ಈ ಥರ ಪೈಲ್ವಾನರು ಅಂದರೆ ತಮ್ಮ ಶಕ್ತಿ ಮೇಲೆ ತಮ್ಗೆ ಅಹಂಕಾರ, ತಮ್ಮ ಕಲೆ ಮೇಲೆ ತಮ್ಗೆ ಅಹಂಕಾರ. ಯಾವತ್ತು ಕಲೆ ಎಲ್ಲಿರುತ್ತೋ ಅಲ್ಲಿ ಅಹಂಕಾರ ಬರಲೇಬಾರದು. ಎಷ್ಟು ಕಲೆ ನಮ್ಮಲ್ಲಿ ಸರಸ್ವತಿ ಹೊಲಿತಾ ಇರ್ತಾಳೋ ಅಷ್ಟು ನಾವು ವಿನಮ್ರರಾಗ್ತಾ ಹೋಗಬೇಕೇ ಹೊರತು ಅಹಂಕಾರ ಅನ್ನೋದು ನಮಗಲ್ಲಿ ಬರಬಾರದು. ಯಾಕಂದರೆ ಅದು ಭಗವಂತ ಕೊಟ್ಟಿರುವಂಥ ಭಿಕ್ಷೆ. ಅದು ಅವ್ನು ನಮ್ಮ ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ. ಅದು ನೆನಪಿರ್ಬೇಕು ನಮಗೆ. ಯಾವಾಗ ಬೇಕಾದರೂ ಅವ್ನು ಕಿತ್ಕೋಬೋದು. ನನ್ನ ಅಹಂಕಾರ ಎಲ್ಲಿ ಹೋಗುತ್ತಾಗ ಏನು ಮಾಡೋಕ್ಕಾಗಲ್ಲ ನಾನು ಕಿತ್ಕೊಂಡ ಅಂತಂದರೆ. ಸೊ ಅದಕ್ಕೆ ಈಗ ನನ್ನನ್ನು ನಿಮಿತ್ತನನ್ನಾಗಿ ಮಾಡಿಸ್ಕೊಂಡು ಆ ಕೆಲಸ ನನ್ನ ಮೂಲಕ ಮಾಡಿಸ್ತಾ ಇದ್ದಾನೆ, ಅಷ್ಟು ಮಾತ್ರ ನಮಗಿರಬೇಕೇ ಹೊರತು ನಾವು ಕೃತಜ್ಞರಾಗಿರ್ಬೇಕು ಭಗವಂತನಿಗೆ. ಯಾಕಂದರೆ ನನ್ನ ಮೂಲಕ ಈ ಕೆಲಸ ಮಾಡಿಸ್ತಾ ಇದೆಯಲ್ಲ, ಲೋಕದಲ್ಲಿ ಎಷ್ಟೋ ಜನ ಇದ್ದಾರೆ,
ಅವ್ರನ್ನ ಬಿಟ್ಟು ನನ್ನನ್ನು ಈ ಕೆಲ್ಸಕ್ಕೆ ತಗೊಂಡಿದ್ಯಲ್ಲಪ್ಪ ಅಂತ ಅಂದ್ಬಿಟ್ಟು ನಾವು ಖುಷಿ ಪಡ್ಬೇಕು. ಯಾಕಂದರೆ ಆ ಒಂದು ಕಾರಣದಿಂದನಾದರೂ ನಮ್ಮ ಕಿವಿಯಲ್ಲಿ, ನಮ್ಮ ಬಾಯಲ್ಲಿ, ಅಥವಾ ನನಗೇನು ಆ ಕಲೆ ಇರುತ್ತೋ ಅದು ನಾನು ಕೇಳೋದಕ್ಕಾಗತ್ತೆ, ನಾನು ನೋಡೋದಕ್ಕಾಗತ್ತೆ, ಅಥವಾ ನಾನು ಅನುಭವಿಸೋದಕ್ಕಾಗತ್ತಲ್ವ. ಸೊ ಅದಕ್ಕೆ ನಾವು ಭಗವಂತನಿಗೆ ಕೃತಜ್ಞತೆಯನ್ನು ಹೇಳಬೇಕು. ಈ ರೀತಿ ಅಖಾಡದಲ್ಲಿ ಬಹಳಷ್ಟು ಪೈಲ್ವಾನರನ್ನು ಹೊಡೆದು ಭೀಮಸೇನ ವಿರಾಟನಿಗೆ ಬಹಳ ಪ್ರೀತಿ ಪಾತ್ರನಾಗಿದ್ದ. ಯಾವಾಗ ಅವನಿಗೆ ಯುದ್ಧ ಮಾಡೋದಕ್ಕೆ ತನ್ನ ಸಮಾನರಾದ ಪುರುಷರು ಯಾರೂ ಸಿಕ್ಕದಿದ್ದಾಗ ಆನೆಗಳು ಮತ್ತು ಸಿಂಹಗಳ ಜೊತೆ ಹೊಡೆದಾಡ್ತಾ ಇದ್ದ. ನೋಡಿ, ಮನುಷ್ಯರಲ್ಲಿ ತನಗೆ ಸರಿಸಮಾನರಾದವರು ಯಾರೂ ಸಿಗಲಿಲ್ಲ ಅಂತಂದರೆ ಆಮೇಲೆ ಅವನು ಪ್ರಾಣಿಗಳ ಜೊತೆ, ಅದು ಅವನಿಗೆ 100 ಆನೆ ಬಲ ಇದೆ ಅಂತ ಹೇಳ್ತಾರಲ್ವಾ, ಆನೆಗಳ ಸಿಂಹಗಳ ಜೊತೆ ಹೊಡೆದಾಡ್ತಾ ಇದ್ನಂತೆ. ಅರ್ಜುನ ಕೂಡ ತನ್ನ ನೃತ್ಯ ಮತ್ತು ಹಾಡಿನ ಕಲೆಯಿಂದ ರಾಜ ಮತ್ತು ಅವನ ಅಂತಃಪುರದ ಸ್ತ್ರೀಯರನ್ನೆಲ್ಲ ತುಂಬ ಸಂತೋಷ ಪಡಿಸ್ತಾ ಇದ್ದ. ಇದೇ ರೀತಿ ನಕುಲ ಕೂಡ ತನ್ನ ಮೂಲಕ ಕಲಿಸಲ್ಪಟ್ಟಂತಹ ವೇಗದಿಂದ ನಡೆಯುವಂಥ ಕುದುರೆಗಳ ಬೇರೆ ಬೇರೆ ರೀತಿಯ ನಡಿಗೆಗಳನ್ನು ತೋರಿಸಿ, ಅಂದರೆ ಆ ಕುದುರೆಗಳಿಗೆಲ್ಲ ಟ್ರೈನಿಂಗ್ ಕೊಡ್ತಾನೆ, ಯಾವ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಡೆಯೋದು, ಅದೇನೋ ನೋಡೋದಕ್ಕೆ ಒಂದು ಸಂತೋಷ ಸಿಗತ್ತೆ, ಅದೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾಡೋದು. ಆ ಕಲೆಗಳೆಲ್ಲ ಅವನಿಗೆ ಗೊತ್ತಿರುತ್ತಲ್ಲ, ಅದನ್ನೆಲ್ಲ ಅವಕ್ಕೆ ಹೇಳ್ಕೊಡ್ತಾನೆ. ಮತ್ತು ಅದೆಲ್ಲ ಮಾಡಿ ತೋರಿಸಿ ಮತ್ಸ್ಯ ನರೇಶನನ್ನು ಸಂತುಷ್ಟಗೊಳಿಸ್ತಾ ಇದ್ದ. ಸಹದೇವ ನೋಡ್ಕೊಳ್ತಾ ಇರ್ತಾನಲ್ಲ ಎತ್ತುಗಳು, ಅವನು ಕಲಿಸಿದಂತಹ ವಿದ್ಯೆಯನ್ನು ನೋಡಿ ಅದನ್ನೂ ಕೂಡ ರಾಜ ತುಂಬ ಇಷ್ಟಪಡ್ತಾನೆ, ಅವನಿಗೆ ಸಂತೋಷ ಆಗುತ್ತೆ. ಈ ರೀತಿ ಪಾಂಡವರು ಎಲ್ಲರೂ ಕೂಡ ಅಲ್ಲಿ ವೇಷ ಮರೆಸ್ಕೊಂಡಿದ್ದು ರಾಜ ವಿರಾಟನ ಕೆಲಸಗಳನ್ನು ಮಾಡ್ತಾ ಇದ್ರು. ಅವನಿಗೆ ಏನೇನು ಇಷ್ಟನೋ ಆ ಕೆಲಸಗಳನ್ನೆಲ್ಲ ಇವರು ಇದ್ದು ಅಲ್ಲಿ ಮಾಡಿ ಅವನನ್ನು ಸಂತೋಷ ಪಡಿಸ್ಕೊಂಡು ಅಲ್ಲಿ ಕಾಲವನ್ನು ಕಳೀತಾ ಇದ್ರು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.